ನನ್ನ ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಕಲ್ಲೂರ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡೋಣ್ರಿ ಒಂದು ಹೆಲ್ದಿ ಆದಂತಹ ರಾಗಿ ಹಿಟ್ಟಿನ ಗಂಜಿ ಮಾಡೋಣ್ರಿ. ಅದಕ್ಕೆ ನಾನು ತಗೊಂಡೇನಿ 1 ಬಟ್ಟಲದಷ್ಟು ರಾಗಿ ಹಿಟ್ಟು, ಆಮೇಲೆ ಎಣ್ಣೆ, ಜೀರಿಗೆ, ಸಾಸಿವೆ, ಒಂದು ಅರ್ಧ ಉಳ್ಳಾಗಡ್ಡಿ, ಒಂದು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೇನ್ರಿ. ಯಾಕಂದ್ರೆ ಇಲ್ಲಿ ಕ್ಯಾಪ್ಸಿಕಮ್ ತಗೊಂಡೇನಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ತಗೊಂಡೇನಿ. ಆಮೇಲೆ ಇಲ್ಲಿ ಮೆಕ್ಕೆತೆನಿ ಕಾಳು ಬಿಡಿಸಿಟ್ಕೊಂಡೇನಿ, ಗಜ್ರಿ, ಆಮೇಲೆ ಇದು ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಉಪ್ಪು, ನೀವು ಬೇಕಿದ್ರೆ ಇದಕ್ಕೆ ಅಲ್ಲಾನು ಹಾಕ್ಬೋದ್ರಿ. ಆಮೇಲೆ ನಿಮ್ಗೆ ಬೇಕಾದಂತ ವೆಜಿಟೇಬಲ್ಸ್ ಬೇರೆ ಬೀನ್ಸು, ಆಲೂಗಡ್ಡೆ ಏನಾದ್ರೂ ಹಾಕ್ಬೋದು. ನಾನಿಲ್ಲಿ ಏನ್ ಮನ್ಯಾಗ ಅದಾವ ಇಷ್ಟ್ರಲ್ಲೇನ ಮಾಡಕತ್ತೇನ್ರಿ. ಈಗ ಹೆಂಗ್ ಮಾಡೋದಂತ ನೋಡೋಣ ನಡ್ರಿ. ಈಗ ನಾನು ಒಂದು ಕಡಾಯಿ ಇಟ್ಟಿಟ್ಟೇನ್ರಿ. ಇದು ಕಡಾಯಿ ಕಾಯ್ದ ಮೇಲೆ ಇದಕ್ಕೆ ಎಣ್ಣೆ ಹಾಕ್ತೇನ್ರಿ. ನಾನು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ತೀನಿ. ಅದು ಎಣ್ಣೆ ಚೆನ್ನಾಗಿ ಕಾಯ್ಲಿರಿ. ಈಗ ಇದು ಎಣ್ಣೆ ಕಾಯ್ದೈತ್ ನೋಡ್ರಿ. ಇದಕ್ಕೆ ನಾನು ಜೀರಿಗೆ ಸಾಸಿವೆ ಹಾಕ್ತೇನೆ. 1 ಸ್ಪೂನಿನಷ್ಟು ಜೀರಿಗೆ ಸಾಸಿವೆ ಹಾಕ್ತೇನ್ರಿ. ಇವು ಚಟಪಟ ಸಿಡಿದ್ಮೇಲೆ ಅದಕ್ಕ ಉಳ್ಳಾಗಡ್ಡಿ, ಇದು ಹಸಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿರೋ ಎಲ್ಲಾ ವೆಜಿಟೇಬಲ್ಸ್ ಹಾಕೊಂಡ್ರಿ. ಇದಕ್ಕ ಗಜ್ರಿ ಹಾಕಕತ್ತೀನಿ, ಕ್ಯಾಪ್ಸಿಕಮ್ ಹಾಕಕತ್ತೀನಿ, ಆಮೇಲೆ ಇವು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತ ಬೆಳ್ಳುಳ್ಳಿನೂ ಹಾಕಕತ್ತೀನಿ. ಇವು ಕಾಳು ಹಾಕಕತ್ತೀನಿ, ಮೆಕ್ಕೆತೆನೆ ಕಾಳು. ಈಗ ಇದು ಎಲ್ಲ ಚಂದಾಗ ಬೇಯಲ್ರಿ, ಕೈ ಆಡೋಣ. ಇದನ್ನ ಚೆನ್ನಾಗಿ ಬೇಯಲಿರೋದು. ಮೀಡಿಯಂ ಫ್ಲೇಮ್ ಇಟ್ಕೊಂಡೇನಿ ನಾನು. ಅಲ್ಲಿವರೆಗೆ ಏನೈತಲ್ರಿ, ಇದನ್ನ ಹಿಟ್ಟು ನೀರಿನೊಳಗ ಕಲಸ್ತೇನ್ರಿ. ನಾನು ಒಂದು ಡಬರಿಯೊಳಗ ಇದು ಹಿಟ್ಟು ಹಾಕೊಂಡು ಇದಕ್ಕೆ 1 ಗ್ಲಾಸ್ನಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಕಲಸ್ತೇನೆ. ಇದು ಗಂಟಿಲ್ದಂಗ ಕಲಸ್ಕೋಬೇಕ್ರಿ. ಇದು ಕೈ ಆಡ್ಕೊಂತ ಇರ್ಬೇಕು, ಚಂದ ಬೇಯ್ಲಿರಿ. ಈಗ ನೋಡ್ರಿ, ಇದೆಲ್ಲ ಒಗ್ಗರ್ನಿ ಚಂದ ಬೆಂದೈತ್ರಿ. ಈಗ ನಾನು ಇದಕ್ಕ ಒಂದು ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕ್ತೇನ್ರಿ. ನೋಡಿ, ಕಡಿಮೆ ಆದ್ರೆ ಆಮೇಲೆ ಮತ್ತೆ ಹಾಕೋರಿ. ನಾನೀಗ ಅರ್ಧ ಚಮಚಿ ಅಷ್ಟೇ ಹಾಕೊಂಡೇನಿ. ಆಮೇಲೆ ಇದು ಈ ಕಡೆ ನಾನು ಹಿಟ್ಟು ಕಲಸಿಟ್ಕೊಂಡೇನ್ರಿ, ಸ್ವಲ್ಪ ಗಂಟಿಲ್ದಂಗ. ಇದಕ್ಕೊಂದು ಅರ್ಧ ಗ್ಲಾಸ್ ನೀರ್ ಹಾಕ್ತೇನ್ರಿ ನಾನು ಇವಾಗ. ಇದು ಚೆನ್ನಾಗಿ ಕುದಿಲ್ರಿ, ನೀರು ಸಳಮಳ ಹೊಯ್ದಾಡುವಂಗ ಕುದಿಲ್ರಿ ಇದು. ಈಗ ಇದೆಲ್ಲ ನೀರ್ ಕುದಿಯಾಕತ್ತೈತಿ ನೋಡ್ರಿ. ಇದಕ್ಕ ನಾನು ಇದು ಕಲ್ಸಿಟ್ಕೊಂಡಿರುವಂತ ರಾಗಿ ಹಿಟ್ಟನ್ನ ಇದಕ್ಕ ಸುರುತ್ತೇನ್ರಿ. ಇದು ಮತ್ತೊಂದ್ 10 ನಿಮಿಷ ಕುದಿಲ್ರಿ. ಇವಾಗ ನಾನು ಇದನ್ನ ಪೂರ್ತಿ ಫ್ಲೇಮ್ ಸಣ್ಣ ಇಟ್ಟೇನ್ರಿ, ಅದಕ್ಕೆ 10 ನಿಮಿಷ ಕುದಿಲಂದೇನಿ. ನೀವು ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಒಂದ್ 6-7 ನಿಮಿಷನೇ ಕುದಿತೈತ್ರಿ. ಚಂದ ಕುದ್ರೆ ಕಪ್ಪಾಗ್ತೈತ್ ನೋಡ್ರಿ. ಇದು ಅವಾಗ ನೋಡ್ರಿ, ಇವಾಗ ಇದು ಕುದಿಯಾಕತ್ತೈತ್ರಿ. ಇವಾಗ ನಾವು ಬಂದ್ ಮಾಡ್ಬಿಡ್ತೇನ್ರಿ. ಇದನ್ನ ಬಂದ್ ಮಾಡಿ ಬಿಸಿ ಬಿಸಿದ ತಿನ್ನಾಕ್ ಕೊಡ್ರಿ, ಬಾರಿ ರುಚಿ ಹತ್ತೈತ್ರಿ ಇದ್ರಿ. ನಾನ್ ಇವಾಗ ಇದನ್ನ ಈ ಬೌಲ್ನೊಳಗ್ ಹಾಕೋತೇನ್ರಿ. ನೋಡ್ರಿ, ಇದು ಎಷ್ಟ್ ಚಂದ ಆಗೈತಿ. ಈಗ ಇದನ್ನ ನೀವು ಇನ್ನೊಂದ್ ಸ್ವಲ್ಪ ಗಟ್ಟಿ ಬೇಕಂದ್ರ ಗಟ್ಟಿ ಮಾಡ್ಕೋರಿ, ಸ್ವಲ್ಪ ತೆಳ್ಳಗ ಬೇಕಂದ್ರ ನೀರ್ ಹಾಕಿ ಕುದಿಸ್ಕೋರಿ. ಗಟ್ಟಿ ಬೇಕಂದ್ರ ಸ್ವಲ್ಪ ಹಿಟ್ಟು ಹಾಕಿ ಹಿಟ್ಟು ಹಾಕಿ ಕುದಿಸ್ಕೋಬೇಕ್ರಿ, ಅಷ್ಟೇ ರೀ.